ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವಕ್ಕೆ ಈಗ ವಿದ್ಯುಕ್ತ ಚಾಲನೆ ಕೂಡ ಸಿಕ್ಕಿದೆ. ರಾಯರ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಧ್ವಜಾರೋಹಣ ಮಾಡುವ ಮುಖಾಂತರ ರಾಯರ ಆರಾಧನೆಗೆ ಚಾಲನೆ ನೀಡಿದ್ದಾರೆ. ನೋಡಿ. ಮಂತ್ರಾಲಯದಲ್ಲಿ ರಾಯರ 354ನೇ ಆರಾಧನಾ ಮಹೋತ್ಸವ ಧ್ವಜಾರೋಹಣ ಮೂಲಕ ಸಪ್ತರಾತ್ರೋತ್ಸವಕ್ಕೆ ಚಾಲನೆ. 7 ದಿನ ರಾಯರ ಶಾಖಾ ಮಠದಲ್ಲೂ ವಿಶೇಷ ಪೂಜೆ. ಕಲಿಯುಗ ಕಾಮಧೇನು ಮಂತ್ರಾಲಯ, ಗುರು ರಾಘವೇಂದ್ರ ಸ್ವಾಮಿ ಮಠ ಹಾಗೂ ದೇಶ ವಿದೇಶಗಳಲ್ಲಿನ ರಾಯರ ಶಾಖಾ ಮಠಗಳಲ್ಲಿ ಈಗ ರಾಯರ 354ನೇ ಆರಾಧನೆಯ ಸಂಭ್ರಮ ಮನೆ ಮಾಡಿದೆ. ಮಂತ್ರಾಲಯ ಮಠದ ಆವರಣವಂತೂ ತಳಿರು ತೋರಣ, ಹೂವಿನ ಅಲಂಕಾರ, ಜಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳಿಂದ ಮಧುಬಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ವೃಂದಾವನಸ್ಥರಾಗಿ 354 ವರ್ಷಗಳು ಸಂದ ಹಿನ್ನೆಲೆ ರಾಯರ ಆರಾಧನಾ ಮಹೋತ್ಸವವನ್ನ 7 ದಿನ ಕಾಲ ಸಪ್ತರಾತ್ರೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 8ರಿಂದ 14ರವರೆಗೆ 7 ದಿನಗಳ ಕಾಲ ನಡೆಯುವ ಆರಾಧನಾ ಮಹೋತ್ಸವಕ್ಕೆ ರಾಯರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಧ್ವಜಾರೋಹಣ ಮೂಲಕ ಚಾಲನೆ ನೀಡಿದ್ದಾರೆ. ಗೋ, ಗಜ, ಅಶ್ವ, ಲಕ್ಷ್ಮಿ, ಧಾನ್ಯ ಪೂಜೆಗಳೊಂದಿಗೆ ಆರಾಧನೆಯ ಸಂಭ್ರಮ ಆರಂಭವಾಗಿದೆ. ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಸಪ್ತರಾತ್ರೋತ್ಸವದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ವಿಶೇಷವಾದ ನಿರ್ಮಾಲ್ಯ, ಪಂಚಾಮೃತ, ಪಾದಪೂಜೆ, ಅದೇ ರೀತಿಯಾಗಿ ಪುಷ್ಪಾಲಂಕಾರ ಇವೆಲ್ಲ ಕಾರ್ಯಕ್ರಮಗಳು ಬೃಂದಾವನದಲ್ಲಿ ನಡೀತದೆ. ಶ್ರೀಮಠದ ಒಳ ಪ್ರಾಂಗಣದಲ್ಲಿ ಧಾನ್ಯೋತ್ಸವ ಅನ್ನುವಂಥದ್ದು ನಡೀತದೆ. ಮಹಾರಥೋತ್ಸವ, ಇದು ಪ್ರತಿ ಸುವರ್ಣ ರಥೋತ್ಸವ, ನವರತ್ನ ರಥ, ರಜತ ರಥ ಮೊದಲಾದ ಉತ್ಸವಾದಿ ಕಾರ್ಯಕ್ರಮಗಳು ಮಠದ ಒಳಭಾಗದಲ್ಲಿ ನಡೆಯುತ್ತೆ. 7 ದಿನಗಳ ಕಾಲ ಸಪ್ತರಾತ್ರೋತ್ಸವ ನಡೆಯಲಿದ್ದು ಆಗಸ್ಟ್ 10ಕ್ಕೆ ಪೂರ್ವಾರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ನಡೆಯಲಿದೆ. ಉತ್ತರಾರಾಧನೆ ದಿನ ಮಠದ ರಾಜಬೀದಿಗಳಲ್ಲಿ ಮಹಾರಥೋತ್ಸವ ಜರುಗಲಿದೆ. 7 ದಿನಗಳ ಕಾಲ ಮಂತ್ರಾಲಯದೆಲ್ಲೆಡೆ ರಾಯರ ನಾಮಸ್ಮರಣೆ ಜರುಗಲಿದೆ. ನಂಬಿ ಬಂದ ಭಕ್ತರನ್ನ ಕೈಹಿಡಿದು ರಾಘವೇಂದ್ರ ಸ್ವಾಮಿ ಕಷ್ಟ ಪರಿಹರಿಸುತ್ತಾರೆ ಎಂಬ ಬಲವಾದ ನಂಬಿಕೆ ಭಕ್ತರದ್ದಾಗಿದೆ. ಶ್ರೀಮಠದ ವಿದ್ಯುತ್ ದೀಪ, ಪುಷ್ಪಾಲಂಕಾರ ಕಣ್ಮನ ಸೆಳೆಯುತ್ತಿದೆ. ಎಲ್ಲೆಡೆಯಿಂದ ಭಕ್ತ ಸಾಗರ ಹರಿದು ಬರುತ್ತಿದೆ. 7 ದಿನಗಳ ಕಾಲ ಪ್ರತಿನಿತ್ಯ ಮಠದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮಂತ್ರಾಲಯದಲ್ಲಿ 354ನೇ ರಾಘವೇಂದ್ರ ಸ್ವಾಮಿಯ ಆರಾಧನೆ ನಡೀತಿದೆ. ಎಲ್ಲ ದೀಪಾಲಂಕಾರ, ಹೊರಗಡೆ ಸಂಗೀತದ ಪ್ರೋಗ್ರಾಂ ನಡೀತಿದೆ. ಭಾರಿ ಚೆನ್ನಾಗಿ ಆಯೋಜಿಸಿದ್ದಾರೆ. ರಾಘವೇಂದ್ರ ಸ್ವಾಮಿ ಕೃಪೆ ಎಲ್ಲರಿಗೂ ಇರಲಿ. ಎಲ್ಲರೂ ಬಂದು ರಾಯರ ದರ್ಶನ ಪಡ್ಕೊಂಡು ಅವರ ಆಶೀರ್ವಾದ ತಗೊಳ್ಳಿ ಅಂತ ಎಲ್ಲರ ಹತ್ರ ಕೇಳ್ಕೊತಿದ್ದೀನಿ. ಬೃಂದಾವನ ಎಲ್ಲ ಭಾರಿ ಚಂದ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸು ತುಂಬ, ದೀಪ ಅಲಂಕಾರ ಭಾರಿ ಚೆನ್ನಾಗಿದೆ. ಧ್ವಜಾರೋಹಣ ಭಾರಿ ಚಂದ ನಡೀತು. ನಾನು ಬರ್ಬೇಕಾದ್ರೇನೆ ನಡೀತದು. ಎಲ್ಲ ವ್ಯವಸ್ಥೆನೂ ಭಾರಿ ಚೆನ್ನಾಗಿ ನಡೆದಿದೆ. ಒಟ್ಟಾರೆ ಮಂತ್ರಾಲಯದಲ್ಲಿ ಶ್ರದ್ಧಾ, ಭಕ್ತಿ, ವೈಭವದಿಂದ ಸಪ್ತರಾತ್ರೋತ್ಸವ ಆರಂಭಗೊಂಡಿದೆ. ರಾಯರ ವೈಭವದ ಆರಾಧನೆಗೆ ಶ್ರೀಮಠ ಸಕಲ ರೀತಿಯಲ್ಲಿ ಸನ್ನದ್ಧಗೊಂಡಿದೆ. ಇನ್ನು ಈ 7 ದಿನ ಕಾಲ ಮಂತ್ರಾಲಯ ಮಾತ್ರವಲ್ಲದೆ ಎಲ್ಲೆಡೆ ಇರುವ ರಾಯರ ಮಠಗಳಲ್ಲಿ ಆರಾಧನಾ ಸಂಭ್ರಮ ಮನೆ ಮಾಡಲಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.